ಬಿಗ್ ಬಾಸ್ಗಿಂತ ಮುಂಚೆ ಬಿಗ್ ಬಾಸ್ ಆದ ನಂತರ ಧ್ರುವಂತ್ ಏನು ಬದಲಾಗಿದ್ದಾರೆ ಮತ್ತು ಏನು ಸಿಕ್ಕಿದೆ? ಆ ಸೀರಿಯಲಲ್ಲಿ ನಾನು ರಿಜೆಕ್ಟ್ ಆಗ್ತೀನಿ, ಚಾನಲ್ ರಿಜೆಕ್ಟ್ ಮಾಡುತ್ತೆ ನನ್ನನ್ನು. ಓಕೆ. ಇವನಿಗೆ ಆ್ಯಕ್ಟಿಂಗ್ ಬರಲ್ಲ, ಇವನಿಗೆ ಬಾಡಿ ಲ್ಯಾಂಗ್ವೇಜ್ ಇಲ್ಲ, ಇವನಿಗೆ ಕ್ಯಾಮ್ರಾ ಫೇಸ್ ಮಾಡೋದಕ್ಕೆ ಬರೋದಿಲ್ಲ. ಮಧ್ಯಮ ವರ್ಗದ ಕುಟುಂಬದಿಂದ ನಾನು ಬಂದಿರೋಂಥ ಹುಡುಗ. ಸೊ ಇಂಜಿನಿಯರು, ಡಾಕ್ಟ್ರು, ಒಂದು ಒಳ್ಳೆ ಕಂಪ್ನಿಲಿ ಜಾಬು, ಫಾರಿನ್ಗೆ ಹೋಗಬೇಕು, ಇದೇ ರೀತಿ ಇರುತ್ತೆ ಒಂದು ಮೈಂಡ್ ಸೆಟ್ ಮಧ್ಯಮ ವರ್ಗದಲ್ಲಿ. ಇದನ್ನು ದುಡ್ಡು ಮಾಡಿ ಸೆಟ್ಲ್ ಆಗಬೇಕು, ಮನೆ ಮಾಡಿ ಮದುವೆ ಆಗಿ ಮಕ್ಕಳು ಮಾಡಿ ಅಲ್ಲಿಗೆ ಸಮಾಪ್ತಿ. ನನ್ನ ದುರಾದೃಷ್ಟಕ್ಕೆ ಆ ಸೀರಿಯಲ್ ಏನು ನಾನು ರಿಜೆಕ್ಟ್ ಆಗಿ ಬೇರೆ ಅವ್ರನ್ನ ಹಾಕಬೇಕು ಅಂತ ಆಗುತ್ತೆ. ಡಾಕ್ ಸತೀಶ್ ಬಗ್ಗೆ ಏನು ಹೇಳ್ತೀರಾ? ಗಿಲ್ಲಿ ಸಿಕ್ಕಿದ್ರೆ ನಿಮಗೆ? ಬರ್ತಾ ಶನಿವಾರ ಬರ್ತೀನಿ, ನಾನು ಬೆಂಗಳೂರಿಗೆ ಸಿಗೋಣ, ಪಾರ್ಟಿ ಮಾಡೋಣ ಅಂತ ಹೇಳಿದ್ದ. ಇನ್ನೂವರೆಗೆ ಫೋನ್ ಬಂದಿಲ್ಲ. ಈ ಮಾಯೆ ಎಂಟರ್ಟೈನ್ಮೆಂಟ್ ಚಾನೆಲ್ಗೆ ಸ್ವಾಗತ. ನಾನು ಸಮೀಕ್ಷಾ ಶಿರ್ಲಾಲು. ಜೈ ಮಹಾಕಾಲ್ ಅಂತ ಕೇಳಿದಾಗ ಒಂದು ಹೆಸರು ನೆನಪು ಬರುತ್ತೆ, ಒಂದು ಫೇಸ್ ನಿಮಗೆ ನೆನಪು ಬರುತ್ತೆ. ಅದೇ ಫೇಸ್ ನನ್ನ ಜೊತೆಗೆ ಇದೆ ಇವತ್ತು. ಜಾಸ್ತಿ ಇಂಟ್ರೊಡಕ್ಷನ್ ಬೇಡ, ಒಂಟಿ ಸಲಗ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಧ್ರುವಂತ್ ನಮ್ಮ ಜೊತೆ ಇದ್ದಾರೆ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ತುಂಬ ಚೆನ್ನಾಗಿದ್ದೀರಾ ಅನ್ಸುತ್ತೆ. ಹೌದು. ಬಿಗ್ ಬಾಸ್ ನಂತರ ಜನಗಳು ಕೊಟ್ಟಂಥ ಪ್ರೀತಿ, ಸಿಗ್ತಾ ಇರೋಂಥ ಪುರಸ್ಕಾರಗಳು, ತುಂಬ ಸಂತೋಷವಾಗಿದ್ದೀನಿ. ವೆರಿ ನೈಸ್. ಈಗಲೂ ಆ ಬಿಗ್ ಬಾಸ್ ಗುಂಗಲ್ಲೇ ಇದ್ದೀರಾ ಅಥವಾ ಈಗ ವೈಬ್ ಚೇಂಜ್ ಆಗಿದೆಯಾ? ಬಿಗ್ ಬಾಸ್ ಅನ್ನೋದು ನಿಜವಾಗ್ಲೂ ಅದು ಭಾಗ್ಯವೂ ಹೌದು, ಶಾಪವೂ ಹೌದು. ಎರಡು ಹೌದು. ಯಾಕಂತಂದರೆ ಬಿಗ್ ಬಾಸ್ ಅನ್ನೋದು ಒಂದು ಇಟ್ ಈಸ್ ನಾಟ್ ಅ ಒನ್ ಕಾಮನ್ ರಿಯಾಲಿಟಿ ಶೋ. ಪ್ರಪಂಚದಲ್ಲಿ ಭಾಳ ಹೆಸರು ಮಾಡಿರೋವಂಥ ಶೋ. ಮತ್ತು ಎಲ್ರಿಗೂ ಹೋಗ್ಲಿಕ್ಕಾಗೋದಿಲ್ಲ. ಯಾಕಂತಂದರೆ ಈಗ ಬೇರೆ ಬೇರೆ ಕ್ಷೇತ್ರದಲ್ಲಿ ಏನು ಸಾಧನೆ ಮಾಡಿ ಸಾಧಕರಾಗಿದ್ದಾರೆ ಅವ್ರನ್ನ ಒಂದು ಜಾಗದಲ್ಲಿ, ಅದರಲ್ಲಿ ಯಾರು ಬೆಸ್ಟ್ ಇದ್ದಾರೆ ಅವ್ರನ್ನ ಪಿಕ್ ಮಾಡಿ ಒಂದು ಜಾಗದಲ್ಲಿ ಹಾಕಿ ಅವರ ಮಧ್ಯೆ ನಡೆಯುವಂಥ ಒಂದು ರಿಯಾಲಿಟಿ ಶೋ ಅದು. ಸೊ ಕಾಂಪಿಟೇಷನ್ಗಳು, ಎಲ್ಲ ರೀತಿ ಕಾಂಪಿಟೇಷನ್ಸ್ ಇದೆ. ಕಲ್ಚರಲ್, ಸ್ಪೋರ್ಟ್ಸ್, ಗೇಮ್ಸು, ಪರ್ಸ್ನ್ಯಾಲಿಟಿ, ನಿಮ್ಮ ಟಾಸ್ಕ್ಗಳು, ನಿಮ್ಮ ಮೆಂಟಲ್, ಫಿಸಿಕಲ್ ಎಲ್ಲ ರೀತಿದ್ದು ಟಾಸ್ಕ್ಗಳಿರುತ್ತೆ. ಆ್ಯಂಡ್ ಅದು 1 ತಿಂಗಳು 2 ತಿಂಗಳಿದ್ದಲ್ಲ, ಸುಮಾರು 4 ತಿಂಗಳು ನಡೆಯುವಂಥ ರಿಯಾಲಿಟಿ ಶೋ. ಸೊ ನಮಗೆ ಆ ಭಾಗ್ಯ ಸಿಕ್ತು ಹೋಗುವಂಥದ್ದು. ಸೊ ನಮಗೆ ಆ ಭಗವಂತ ಎಷ್ಟು ತಿಳುವಳಿಕೆ ಕೊಟ್ಟ, ಆ ಮಟ್ಟಿಗೆ ನಾವು ಅಲ್ಲಿ ಏನು ನಮ್ಮ ಕೊಡುಗೆಯನ್ನು ಕೊಡಬೇಕಿತ್ತು ಕೊಟ್ಟು ಬಂದ್ವಿ. ಸೊ ಅದ್ರ ಪ್ರೀತಿ ಈಗ ಜನಗಳಿಂದ ಸಿಗ್ತಾ ಇದೆ. ಪ್ರತಿಫಲ ಅನ್ನೋ ಥರದ್ದು ಪ್ರತಿಫಲ. ಸೊ ಬಿಗ್ ಬಾಸ್ಗಿಂತ ಮುಂಚೆ ಬಿಗ್ ಬಾಸ್ ಆದ ನಂತರ ಧ್ರುವಂತ್ ಏನು ಬದಲಾಗಿದ್ದಾರೆ ಮತ್ತು ಏನು ಸಿಕ್ಕಿದೆ, ಏನು ಕಳ್ಕೊಂಡಿದ್ದೀರಾ? ಭಾಳ ಚಿಕ್ಕ ವಯಸ್ಸಿಂದ ನಾನೀಗ ಒಂದು ಹಳ್ಳಿಯಿಂದ ಬಂದಿರೋಂಥ ಹುಡುಗ, ಕೊಡ್ಲಿಪೇಟೆ ಅಂತ. ಮೂಲತಃ ಮಂಗಳೂರು, ಹುಟ್ಟಿರೋದು ಬಂಟ್ವಾಳ ಅಂತ. ಆದರೆ ನಮ್ಮ ತಂದೆ ಕೃಷಿಕರು, ಅವರು ಕೊಡಗಲ್ಲಿರೋದು. ಸೊ ಹಾಗಾಗಿ ಬಾಲ್ಯದಲ್ಲಿ ನನ್ನ ವಿದ್ಯಾಭ್ಯಾಸ ಎಲ್ಲ ಕೊಡ್ಲಿಪೇಟೆಯಲ್ಲೇ ನಡೆಯುತ್ತೆ. ಸೊ ಆಗ ಈ ಟಿ ವಿ ಮತ್ತು ಟಿ ವಿಲಿ ನೋಡಿದಾಗ, ಮತ್ತು ಚಿಕ್ಕ ವಯಸ್ಸಿಂದನೇ ಸ್ಪೋರ್ಟ್ಸು ಮತ್ತು ಸ್ಟೇಜ್ ಪರ್ಫಾರ್ಮೆನ್ಸಲ್ಲೆಲ್ಲ ತುಂಬ ಆ್ಯಕ್ಟಿವ್ ಇದ್ದೆ ನಾನು. ಸೊ ನನಗದು ಎಲ್ಲೋ ಆ ಸೆಳೆತ, ಸ್ಟೇಜಲ್ಲಿ ನಾವು ಪ್ರೈಸ್ ಎಲ್ಲ ತೆಗೆದು ಚಪ್ಪಾಳೆಲ್ಲ ಹೊಡೆದಾಗ, ಸನ್ಮಾನ ಎಲ್ಲ ಆದಾಗ ಆಗ್ಲಿಂದನೇ ಕ್ರೇಜ್ ಇತ್ತು. ಮತ್ತು ಟಿ ವಿ ಎಲ್ಲ ನೋಡಿದಾಗ ಈ ದೊಡ್ಡ ದೊಡ್ಡ ನಟರುಗಳಿಗೆ ಅವರಿಗೆ ಸಿಕ್ಕುವಂಥ ಪ್ರೀತಿ, ಸಾಧಕರಿಗೆ ಸಿಗೋವಂಥ ಪ್ರೀತಿ ಎಲ್ಲ ನೋಡಿದಾಗ ಎಲ್ಲೋ ಆಸೆ ಆಗ್ತಾಯಿತ್ತು, ಮುಂದೊಂದು ದಿನ ನಾನು ಒಂದಿಷ್ಟು ಮಟ್ಟಿಗೆ ನಾನು ಆಗಬೇಕು ಅಂತ. ಆದರೆ ಆಗ ಅದು ಕನಸಾಗಿತ್ತು. ಮತ್ತು ಒಂದು ಮಧ್ಯಮ ವರ್ಗದ ಕುಟುಂಬದಿಂದ ನಾನು ಬಂದಿರೋಂಥ ಹುಡುಗ. ಸೊ ನಮಗೆ ಹೇಗಿರುತ್ತೆ ಅಂತಂದರೆ, ವಿದ್ಯಾಭ್ಯಾಸ ಮುಗಿಸಿ ಒಂದು ಒಳ್ಳೆ ಕಂಪ್ನಿಲಿ ಜಾಬು, ಇಂಜಿನಿಯರು, ಡಾಕ್ಟ್ರು, ಒಂದು ಒಳ್ಳೆ ಕಂಪ್ನಿಲಿ ಜಾಬು, ಫಾರಿನ್ಗೆ ಹೋಗಬೇಕು, ಇದೇ ರೀತಿ ಇರುತ್ತೆ ಒಂದು ಮೈಂಡ್ ಸೆಟ್ ಮಧ್ಯಮ ವರ್ಗದಲ್ಲಿ. ಇದನ್ನು ದುಡ್ಡು ಮಾಡಿ ಸೆಟ್ಲ್ ಆಗಬೇಕು, ಮನೆ ಮಾಡಿ ಮದುವೆ ಆಗಿ ಮಕ್ಕಳು ಮಾಡಿ ಅಲ್ಲಿಗೆ ಸಮಾಪ್ತಿ. ಇದನ್ನು ಹೊರತುಪಡಿಸಿ ಬೇರೆ ಯೋಚನೆ ಮಾಡೋದಕ್ಕೆ ಅಷ್ಟು ಅವಕಾಶಗಳು ಬಹಳ ಕಡಿಮೆ ಮಧ್ಯಮ ವರ್ಗದ ಮಕ್ಕಳಿಗೆ. ಸೊ ಅದನ್ನು ಬ್ರೇಕ್ ಮಾಡಿ ಒಂದು ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡಿ ನಾನು ಬೇರೆದೇನು ಮಾಡ್ಬೋದು, ಬೇರೆ ಕ್ಷೇತ್ರದಲ್ಲಿ ಹೇಗೆ ಸಾಧನೆ ಮಾಡ್ಬೋದು ಅನ್ನೋದು ಅದೊಂದು ತುಂಬ ಚಾಲೆಂಜಿಂಗ್ ಆಗಿರುತ್ತೆ. ಪ್ರತಿಯೊಬ್ಬ ಹುಡುಗನಿಗೂ ಆಸೆಗಳಿರುತ್ತೆ. ಈಗ
ಸುತ್ತಮುತ್ತ ಹಲವಾರು ಹುಡುಗರಿದ್ದಾರೆ ಈಗ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾರೆ 9 to 9 ಜಾಬು. ಇವ್ರುಗಳಿಗೆ ಏನೇನೋ ಆಸೆ ಇರುತ್ತೆ, ಬಟ್ ಆದರೆ ಮನೆ ಪರಿಸ್ಥಿತಿ ಮತ್ತು ಕೆಲವು ಅವರ ಲೈಫ್ ಅರೇಂಜ್ಮೆಂಟ್ಸಿಂದ ಅವರು ಆ ಡ್ರೀಮ್ಗಳನ್ನು ಸ್ಯಾಕ್ರಿಫೈಸ್ ಮಾಡಿ ಪಾಪ ತನ್ನ ಲೈಫಿಗೋಸ್ಕರ ಅಥವಾ ನಮ್ಮ ಪೇರೆಂಟ್ಸಿಗೋ ಮನೆ ಸಪೋರ್ಟ್ ಮಾಡೋದಕ್ಕೋಸ್ಕರ ಆ ಡ್ರೀಮ್ಸ್ಗಳನ್ನು ಸ್ಯಾಕ್ರಿಫೈಸ್ ಮಾಡಿ ಕೆಲಸ ಮಾಡ್ತಾ ಇರ್ತಾರೆ. ನನಗದು ಭಾಳ ಇಕ್ಕಟ್ಟು ಅನ್ನಿಸ್ತಿತ್ತು ನನ್ನ ಮನಸ್ಸಿಗೆ. ನಾನು ಕೂಡ ಒಳ್ಳೆ ಕಾಲೇಜಲ್ಲಿ ಡಿಗ್ರಿ ಎಲ್ಲ ಮುಗಿಸ್ಕೊಂಡು ಒಳ್ಳೆ ಕಂಪ್ನಿಲಿ ಜಾಬ್ ಕೂಡ ಆಗುತ್ತೆ ನನಗೆ. HSBC ಅಂತ ಒಳ್ಳೆ ಇಂಟರ್ನ್ಯಾಷನಲ್ ಬ್ಯಾಂಕ್ ಕಂಪನಿಯಲ್ಲಿ ನನಗೆ ಜಾಬ್ ಆಗುತ್ತೆ. ಆದರೂ ಎಲ್ಲೋ ಈ ಸೆಳೆತ ಇಲ್ಲ, ನಾನು ಇಲ್ಲಿಗೆ ಸೀಮಿತವಾಗಿರೋನಲ್ಲ, ನಾನು ಏನಾದರೂ ಎಕ್ಸ್ಟ್ರಾ ಮಾಡಬೇಕು ಲೈಫಲ್ಲಿ, ಏನಾದರೂ ಸಾಧನೆ ಮಾಡಬೇಕು, ನನ್ನ ಕನಸಿದೆ ಬಾಲ್ಯದಿಂದ, ಇಲ್ಲಿಗೆ ಸೀಮಿತವಾಗಬಾರ್ದು ನನ್ನ ಜೀವನ ಅಂತ. ನಂತರ ಇನ್ನೊಂದು ಕಂಪನಿಲಿ ಒಳ್ಳೆ ಜಾಬ್ ಸಿಗುತ್ತೆ, ಡೆಲ್ ಕಂಪ್ಯೂಟರ್ಸಲ್ಲಿ ಸೀನಿಯರ್ ಟೆಕ್ ಸಪೋರ್ಟ್ ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ತೀನಿ. ಅಲ್ಲೂ ಕೂಡ ಸಂಬಳ ಇದೆ, ಕೆಲಸ ಇದೆ, ಆದರೂ ಮನಸ್ಸಲ್ಲಿ ಇನ್ನೂ ಸ್ವಲ್ಪ ದೊಡ್ಡ ಮಟ್ಟಿಗೆ ಹೋಗಬೇಕು. ನಂತರ ಕೂತ್ಕೊಂಡು ಏರ್ಲೈನ್ಸ್ಗೆ ಅಪ್ಲೈ ಮಾಡ್ತೀನಿ. ಸಿವಿಲ್ ಏವಿಯೇಷನಲ್ಲಿ ಇಂಟ್ರೆಸ್ಟ್ ಇರುತ್ತೆ ನನಗೆ. ನಾನು ಸೆಲೆಕ್ಟ್ ಆಗ್ತೀನಿ. ಜೆಟ್ ಏರ್ವೇಸ್ ಇಂಟರ್ನ್ಯಾಷನಲಲ್ಲಿ ನನಗೆ ಜಾಬ್ ಆಗುತ್ತೆ, ಕ್ಯಾಬಿನ್ ಕ್ರೂ ಆಗಿ, ಗಗನಸಕನಾಗಿ ನನಗೆ ಕೆಲಸ ಆಗುತ್ತೆ. ಸುಮಾರು 4.5 ವರ್ಷ ನಾನು ಅಲ್ಲಿ ಕೆಲಸ ಮಾಡ್ತೀನಿ. ತಿಂಗಳಿಗೆ 10 ಬೇರೆ ಬೇರೆ ವಿದೇಶಗಳನ್ನು ಸುತ್ತುವಂಥ ಕೆಲಸ. ಅದು ಚೆನ್ನಾಗಿರುತ್ತಲ್ಲ ಎಕ್ಸ್ಪೀರಿಯನ್ಸ್. ಹೌದು. 5 ಸ್ಟಾರ್ ಹೋಟ್ಲಲ್ಲೇ ಸ್ಟೇ, ನಿಮಗೆ ತಂದೆ ತಾಯಿಗಳಿಗೆ ಯಾವಾಗ ಬೇಕಾದರೂ ಓಡಾಡ್ಬೋದು ಫ್ಲೈಟಲ್ಲಿ. ನಮಗೆ ಸಹ ಯಾವುದೇ ಊರಿಂದ ಊರಿಗೆ ಫ್ಲೈಟಲ್ಲಿ ಓಡಾಡಲಿಕ್ಕೆ ತುಂಬ ವ್ಯವಸ್ಥೆಗಳು ಸಿಗುತ್ತೆ ನಿಮಗೆ. ಮತ್ತು ಅಂತಾರಾಷ್ಟ್ರೀಯ ವಿಮಾನದಲ್ಲಿ ನಾನು ಕ್ರೂ ಆಗಿರ್ತೀನಿ. ಆದರೂ ಮನಸ್ಸಲ್ಲಿ ಇಲ್ಲ ಬೇರೆ ಏನೋ ಮಾಡಬೇಕು, ನಮ್ಮ ದೇಶದಲ್ಲಿ ನನ್ನ ರಾಜ್ಯದಲ್ಲಿ ಏನೋ ಒಂದು ಮಾಡಬೇಕು ಅಂತ. ಅಭಿನಯ, ನನಗೆ ಆ್ಯಕ್ಟಿಂಗಲ್ಲಿ ಭಾಳ ಇಂಟ್ರೆಸ್ಟ್ ಇರುತ್ತೆ. ಬೇಸಿಕಲಿ ಮೂವಿ ಮೇಕಿಂಗ್ ಆಗಲಿ, ನನಗೆ ಈ ಸಿನಿಮ್ಯಾಟಿಕ್ ಈ ವರ್ಲ್ಡ್ ಏನಿದೆ, ನನಗೆ ಚಲನಚಿತ್ರಗಳು ಇದೆಲ್ಲ ಭಾಳ ಇಷ್ಟ. ನನಗೆ ಕತೆ ಬರೆಯೋದು, ಹಾಡುಗಳು, ಮ್ಯೂಸಿಕ್, ಸಂಗೀತ ಎಲ್ಲ ಬಹಳ ಇಷ್ಟ ನನಗೆ. ಪ್ರಕೃತಿ ಮತ್ತು ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಎಲ್ಲ ಯಾರಿದ್ದಾರೆ ಅವ್ರ ಪರ್ಫಾರ್ಮೆನ್ಸ್ ಎಲ್ಲ ತುಂಬ ರೋಮಾಂಚನ ಆಗುತ್ತೆ ನನಗೆ. ಸೊ ಎಲ್ಲೋ ಕಂಡ್ಕೊಂಡೆ ನಾನು ಇಲ್ಲಿಗೆ ಸೇರಬೇಕಾಗಿರೋನು ಅಂತ. ಸೊ ಒಂದು ಟ್ರೈ ಮಾಡೋಣ ಅಂತೆಲ್ಲ ಹೇಳಿ ಒಂದು ಸರ್ತಿ ಹೀಗೆ ರಜಕ್ಕೆ ಬೆಂಗಳೂರಿಗೆ ಬಂದಾಗ ನಮ್ಮ ಸ್ನೇಹಿತರು ಅರವಿಂದ್ ಅಂತ ಆರ್ಟಿಸ್ಟ್, ಅವರು ಕೂಡ ಅವರು ಒಂದು ಹೇಳ್ತಾರೆ, ನಾನು ಅವರಿಗೆ ಹೇಳ್ತೀನಿ ಯಾವುದಾದ್ರೂ ಒಳ್ಳೆ ಅವಕಾಶ ಇದ್ದರೆ ಕೊಡಿಸಿ ಅಂತ. ಸೊ ಅವರು ಹೇಳ್ತಾರೆ, ವಿನು ಬಲಂಜ ಅಂತ ಒಬ್ಬರು ನಿರ್ದೇಶಕರಿದ್ದಾರೆ, ಅವರು ಅವರ ಸೀರಿಯಲ್ಗೊಂದು ನಾಯಕ ನಟನ ಹುಡುಕ್ತಾ ಇದ್ದಾರೆ, ಇನ್ನೊಂದು ಸರ್ತಿ ಹೋಗಿ ಭೇಟಿ ಆಗು ಅಂತ. ನಾನು ತಮಾಷೆಗೆ ಹೋಗಿ ಭೇಟಿ ಆಗ್ತೀನಿ, ನೋಡೋಣ ಹೇಗೆ ಏನು ಅಂತ. ನಾನು ಸೆಲೆಕ್ಟ್ ಆಗ್ತೀನಿ. ಅಲ್ಲಿಂದ ನನ್ನ ಈ ಆ್ಯಕ್ಟಿಂಗ್ ಕೆರಿಯರ್ ಸ್ಟಾರ್ಟ್ ಆಗುತ್ತೆ. ಅದು ಹೆಂಗೆ ಸಿಂಕ್ ಆಯಿತು? ನೀವು ಊರವರು, ಅವರು ಊರವರು ಅಂತ ಸಿಂಕ್ ಆಯ್ತಾ? ಇಲ್ಲ. ಅಲ್ಲಿ ನಾನು ಏರ್ಲೈನ್ ಅಲ್ಲಿದ್ದವನು ಬಂದೆ. ನಾನು ಮಾಡಲಿಂಗಲ್ಲಿ ಆಲ್ರೆಡಿ ನಾನು ಎಸ್ಟಾಬ್ಲಿಷ್ ಆಗಿದ್ದೆ ಕೇರಳದಲ್ಲಿ. ಮಾಡಲಿಂಗ್ ಎಲ್ಲ ಮಾಡ್ತಾಯಿದ್ದೆ ನಾನು, ಆ್ಯಡ್ ಶೂಟ್ಸ್ ಎಲ್ಲ ಬ್ರ್ಯಾಂಡಿಗೆ ಮಾಡ್ತಾಯಿದ್ದೆ. ಸೊ ಅವರಿಗೆ ಬಹುಶಃ ಏನೋ ನೋಡಿದ್ರು ನನ್ನಲ್ಲಿ, ನಿರ್ದೇಶಕರು ಅವ್ರು ನೋಡೋ ವಿಷನ್ಸ್ ಬೇರೆ ಇರುತ್ತೆ, ಇವನು ಮಾಡ್ಬೋದು ಅಂತ. ಆದರೆ ಅವ್ರು ಯಾವ ಸೀರಿಯಲ್ಗೆ ನನ್ನನ್ನು ಆಯ್ಕೆ ಮಾಡಿರ್ತಾರೆ, ಆ ಸೀರಿಯಲಲ್ಲಿ ನಾನು ರಿಜೆಕ್ಟ್ ಆಗ್ತೀನಿ. ಚಾನಲ್ ರಿಜೆಕ್ಟ್ ಮಾಡುತ್ತೆ ನನ್ನನ್ನು. ಇವನಿಗೆ ಆ್ಯಕ್ಟಿಂಗ್ ಬರಲ್ಲ, ಇವನಿಗೆ ಬಾಡಿ ಲ್ಯಾಂಗ್ವೇಜ್ ಇಲ್ಲ, ಇವನಿಗೆ ಕ್ಯಾಮ್ರಾ ಫೇಸ್ ಮಾಡೋದಕ್ಕೆ ಬರೋದಿಲ್ಲ, ಇವನು ಏನು ಹೀರೋ ಆಗ್ತಾನೆ. ನಾನು ಅಷ್ಟೊತ್ತಿಗೆ ಜಾಬ್ ಎಲ್ಲ ಬಿಟ್ಟಾಗಿರುತ್ತೆ. ಮನೆಯಲ್ಲಿ ತಂದೆ ತಾಯಿಗೆ ನಾನು ಹೀಗೆ ಮಾಡ್ತಾಯಿದ್ದೀನಿ, ಹೋಗ್ತಾಯಿದ್ದೀನಿ ಅಂತಂದಾಗ ಅವ್ರಿಗೆ ತುಂಬ ಬೇಜಾರಾಗಿ ನನ್ನ ಹತ್ರ ಮಾತಾಡೋದನ್ನು ಬಿಟ್ಟಿರ್ತಾರೆ ಅವರು. ನಾನು ಅವರಿಗೆ ಕೇಳದೆ ಮಂಗಳೂರಿಂದ ಬೆಂಗಳೂರಿಗೆ ಬಂದಿರ್ತೀನಿ, ಬ್ಯಾಗ್ ಎತ್ಕೊಂಡು ವಿನು ಬಲಂಜ ಸರ್ ಮುಂದೆ ಇಟ್ಟಿರ್ತೀನಿ. ಸರ್, ನನಗೆ ಮನೆ ಮಠ ಏನೂ ಇಲ್ಲ, ಎಲ್ಲ ಬಿಟ್ಟು ಬಂದಿದ್ದೀನಿ, ನೀವು ನೀರಿಗಾದರೂ ಹಾಕಿ, ಬೆಂಕಿಗಾದರೂ ಹಾಕಿ ಅಂತ. ನನ್ನ ದುರಾದೃಷ್ಟಕ್ಕೆ ಆ ಸೀರಿಯಲ್ ಏನು ನಾನು ರಿಜೆಕ್ಟ್ ಆಗಿ ಬೇರೆ ಅವ್ರನ್ನ ಹಾಕಬೇಕು ಅಂತ ಆಗುತ್ತೆ. ಸೊ ಅದೇ ಪ್ರೋಸೆಸ್ಸಲ್ಲಿರಬೇಕಾದ್ರೆ ನನಗೆ ಸರ್ ಹೇಳ್ತಾರೆ, ನೀನು ತಮ್ಮನ ಪಾತ್ರನೋ ಅಥವಾ ಸ್ನೇಹಿತನ ಪಾತ್ರ ಮಾಡು, ನಿನಗೆ ಸ್ವಲ್ಪ ಫೆಮಿಲಿಯರ್ ಆಗಲಿ, ನಿನಗೆ ಪರಿಚಯ ಆಗಲಿ, ಕ್ಯಾಮ್ರಾನ ಹೇಗೆ ಫೇಸ್ ಮಾಡೋದು, ಮತ್ತು ಮೇಕಪ್ ಆಗಲಿ, ಆ್ಯಕ್ಟಿಂಗ್ ಆಗಲಿ, ಡೈಲಾಗ್ಸ್ ಆಗಲಿ. ಸೊ ನಿನಗೆ ಸ್ವಲ್ಪ ಪ್ರಾಕ್ಟೀಸ್ ಆಗುತ್ತೆ. ತದಾದ ನಂತರ ಒಂದು ಒಳ್ಳೆಯ ಪ್ರಾಜೆಕ್ಟಿಗೆ ನೀನು ನಟನಾಗಿ ಆಗ್ಬೋದು ಅಂತ ಹೇಳಿ ನನ್ನ ತಿದ್ದುತ್ತಾರೆ, ನನಗೆ ಹೇಳ್ಕೊಡ್ತಾರೆ. ವಿನು ಬಲಂಜ ಅವರು ಒಂದು ದೊಡ್ಡ ಯೂನಿವರ್ಸಿಟಿ ಅವರು. ನಾನು ತುಂಬ ಪುಣ್ಯವಂತ, ಯಾಕಂದರೆ ನಮಗೆ ಈ ನೀನಾಸಮ್ ಆಗಲಿ ಅಥವಾ NSDಗೆ ಹೋಗುವಂಥ ಭಾಗ್ಯ ಇರಲಿಲ್ಲ. ನನಗೆ ನನ್ನ ನೀನಾಸಮ್ NSD ಎಲ್ಲ ನನ್ನ ವಿನು ಬಲಂಜ ಸರ್. ಅವರು ನನ್ನ ತಿದ್ದಿ ನಟನೆಯನ್ನು ನನಗೆ ಹೇಳ್ಕೊಟ್ಟಿರುವಂಥ ನನ್ನ ಮಹಾಗುರು ಅವರು. ಟೆಕ್ನಿಕಲ್ ಎಲ್ಲವನ್ನು ಹೇಳ್ಕೊಟ್ಟಿರುವಂಥ ನನ್ನ ಮಹಾಗುರು.
ಅದರ ನಂತರ ಹಲವಾರು ನಿರ್ದೇಶಕರು ನನಗೆ ಅವರ ವಿದ್ಯೆನ ನನಗೆ ದಾರಿ ಎಳೆದಿದ್ದಾರೆ. ಇವತ್ತು ನಾನು ಏನಾದರೂ ಇಲ್ಲಿ ಇದ್ದೀನಿ ಅಂತಂದರೆ ನನ್ನ ಎಲ್ಲ ನಿರ್ದೇಶಕರ ಆಶೀರ್ವಾದ ಅದು, ಮತ್ತು ವಾಹಿನಿಗಳ ಆಶೀರ್ವಾದ. ಆ ಪ್ರಾಜೆಕ್ಟ್ ಕ್ಯಾನ್ಸಲ್ ಆಗಿ ಏನಾಗುತ್ತೆ, 9 ತಿಂಗಳು ಡಿಲೇ ಆಗುತ್ತೆ. ನಾನು ಜಾಬ್ ಬಿಟ್ಟಾಗಿದೆ, ನನ್ನ ಹತ್ರ ಇದ್ದಿದ್ದು ಸೇವಿಂಗ್ಸ್ ಎಲ್ಲ ಖಾಲಿಯಾಗಿದೆ, ಊಟಕ್ಕೂ ಕಷ್ಟ ಆಗಿದ್ದ ಪರಿಸ್ಥಿತಿ. ಆಗ ಊಟಕ್ಕೂ ಕಷ್ಟ, ಆ ಪರಿಸ್ಥಿತಿ ಬರುತ್ತೆ. ಏನು ಮಾಡೋದು ಅಂತ ಅಂದಾಗ ಝೀ ವಾಹಿನಿಯಲ್ಲಿ ಲವ್ಲವಿಕೆ ಅಂತ ಒಂದು ಧಾರಾವಾಹಿ ಶುರು ಆಗುತ್ತೆ, ನನ್ನ ಮೊದಲನೇ ಧಾರಾವಾಹಿ. ಆ ಪಾತ್ರಕ್ಕೂ ನಾನು ಇರೋದಕ್ಕೂ ಭಾಳ ಸಿಂಕ್ ಆಗೋಗುತ್ತೆ. ಅಂದರೆ ನಾನು ಸ್ವಲ್ಪ ಆಗ ನಟನೆನೂ ಅಷ್ಟು ಬರ್ತಾ ಇರಲ್ಲ, ನಾನು ಸ್ವಲ್ಪ ಪೆದ್ದು ಇರ್ತೀನಿ ನಟನೆಯಲ್ಲಿ. ಆ ಪಾತ್ರಕ್ಕೆ ಅದು ಏನಾಗುತ್ತೆ, ನಾನು ಇರೋ ರೀತಿ ಭಾಳ ಸಿಂಕ್ ಆಗುತ್ತೆ. ಅದು ಸೂಪರ್ ಹಿಟ್ ಆಗುತ್ತೆ. ಲವ್ಲವಿಕೆ ಧಾರಾವಾಹಿ ನನ್ನ ಮೊದಲನೇ ಝೀ ವಾಹಿನಿಯಲ್ಲಿ ಬಂದಂಥದ್ದು. ತದಾದ ನಂತರ ಯಾವ ನಟನೆ ಬರಲ್ಲ ಅಂತ ರಿಜೆಕ್ಟ್ ಆಗಿತ್ತು, ಅಲ್ಲಿಂದ ನನ್ನ ನಟನೆಯ ಜರ್ನಿ ಸ್ಟಾರ್ಟ್ ಆಗುತ್ತೆ ಲವ್ಲವಿಕೆ ಮುಖಾಂತರ. ಲವ್ಲವಿಕೆ, ಅಮ್ಮ, ಸರ್ಪ ಸಂಬಂಧ, ಮುದ್ದು ಲಕ್ಷ್ಮಿ, ಓ ಮುದ್ದು ಮನಸ್ಸೆ, ವೈಫ್ ಆಫ್ ಕೃಷ್ಣಮೂರ್ತಿ, ಮನಸಾರೆ, ಹೀಗೆ ತೆಲುಗುಲ್ಲಿ ಕಲಿ ಸುಂದಾಮ್ರ, ಮಲಯಾಳಂ, ಈಗ ಹೋಗಿ 2 ಅತ್ಯುತ್ತಮ ನಟನೆಗೆ ಪ್ರಶಸ್ತಿ ಸಿಗುತ್ತೆ. ಈಗ ಬಿಗ್ ಬಾಸ್ ಕೂಡ. ಸೊ ಹಾಗಾಗಿ ಸ್ಲೋ ಆ್ಯಂಡ್ ಸ್ಟಡಿ ಆಗಿ ನನ್ನದೇನಿಲ್ಲ, ನನ್ನ ಇಷ್ಟಪಟ್ಟಿರೋ ಅಂಥ ನನ್ನ ನಿರ್ದೇಶಕರು, ನಿರ್ಮಾಪಕರು, ವಾಹಿನಿಗಳು ಮತ್ತು ಜನರು ಇವರು ಕಟ್ಟಿ ನಿಲ್ಲಿಸಿರೋದು ನನ್ನನ್ನು. ನಂದು ಅವರ ಏನು ನಿರೀಕ್ಷೆ ಇದೆ ಅದನ್ನು ಹೇಗೆ ನಾನು ಫುಲ್ಫಿಲ್ ಮಾಡಬಲ್ಲೆ ಅಥವಾ ಅದನ್ನು ರೀಚ್ ಹೇಗಾಗ್ಬೋದು ಆ ಪ್ರಯತ್ನ ನಂದು ಅಷ್ಟೇ. ಎಸ್, ಇದೆಲ್ಲ ನಿಮ್ಮ ಪ್ರಯತ್ನ ನಿಮ್ಮನ್ನ ಬಿಗ್ ಬಾಸ್ಗೆ ಕರ್ಕೊಂಡು ಬಂತು. ಈಗ ಬಿಗ್ ಬಾಸ್ ಅದಾದ್ಮೇಲೆ ಹೇಗೆ ಬೂಸ್ಟ್ ಕೊಡ್ತೀನಿ ನಿಮ್ಮ ಲೈಫ್? ನನಗೆ ಆ್ಯಕ್ಚುಲಿ ಬಿಗ್ ಬಾಸ್ ಅನ್ನೋದು ಹೋಗಬೇಕು ಅನ್ನೋದು ಏನು ಇರಲಿಲ್ಲ ನನಗೆ, ಅಂತ ಇದಿರಲಿಲ್ಲ. ಯಾಕಂದರೆ ಧಾರಾವಾಹಿಗಳಲ್ಲಿ ಬ್ಯುಸಿ ಇದ್ದೆ ನಾನು. ಆ್ಯಂಡ್ ಪ್ರತಿ ಸರ್ತಿ ನನಗೆ ಬಿಗ್ ಬಾಸ್ ಆಫರ್ ಬಂದಾಗ ಯಾವುದಾದ್ರೂ ಪ್ರಾಜೆಕ್ಟಲ್ಲಿ ಬ್ಯುಸಿ ಇರ್ತಿದ್ದೆ ನಾನು. ಸೀಸನ್ 10ನಿಂದನೇ ನನ್ನನ್ನು ಇದು ಮಾಡ್ತಾಯಿದ್ರು. ಸೊ ಈ ಸಲ ನಾನು ತುಂಬ ಪ್ರತ್ಯೇಕವಾಗಿ ಈ ಸಲ ನಾನು ಹೋಗಲೇಬೇಕು ಅಂತ ನಿರ್ಧಾರ ತಗೊಂಡಿದ್ದೆ. ಯಾಕಂತಂದರೆ ಕಿಚ್ಚ ಸರ್ ಹೇಳಿದರು, ಇನ್ನು ಮುಂದೆಯಿಂದ ನಿರೂಪಣೆ ಮಾಡಲ್ಲ ನಾನು ಅಂತ ಒಂದು ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದರು. ಹೌದು, ನನಗೆ ಒಂದು ಆಸೆ ಇತ್ತು, ಬಿಗ್ ಬಾಸ್ ಹೋಗೋದಾದರೆ ನಾನು ಸುದೀಪ್ ಸರ್ ಇರಬೇಕಾದ್ರೇ ಹೋಗಬೇಕು, ಅಟ್ಲೀಸ್ಟ್ ಒಂದು 2 ವಾರ ಹೋಗ್ಬಿಟ್ಟು ಬರ್ತೀನಿ ಅಂತ ನನಗೆ ತುಂಬ ಆಸೆ ಇತ್ತು. ಅಟ್ಲೀಸ್ಟ್ ಒಂದು 2 ವಾರ ಅಲ್ಲಿ ಇದ್ದು ಸರ್ ಜೊತೆ ಒಂದು 2 ವೀಕೆಂಡ್ ನಾನು ಮುಗಿಸ್ಕೊಂಡು ನಂತರ ಏನು ಬೇಕಾದರೂ ಆಗಲಿ, ಅವ್ರು ಇರಬೇಕಾದ್ರೇ ಇಂಥದ್ದೊಂದು ಮಾಡಿಲ್ಲ ಅನ್ನೋದು ಬೇಡ ನನ್ನ ಜೀವನದಲ್ಲಿ. ಈಗ ಸೊ ಒಬ್ಬ ಕಲಾವಿದನಾಗಿ ಇಂಥದ್ದೊಂದು ಮಾಡಿಲ್ಲ ಅನ್ನೋದು ಬೇಡ, ಬಿಗ್ ಬಾಸ್ಗೊಂದು ಹೋಗೋಣ, ಮತ್ತು ಎಲ್ರಿಗೂ ಬರೋವಂಥದ್ದಲ್ಲ ಅದು ಅವಕಾಶ. ಸೊ ಹೋಗಬೇಕು ಅಂತ ಹೇಳಿ ನಾನು ಹೋದೆ. ಏನು PR ಆಗಲಿ ಏನೂ ರೆಡಿ ಮಾಡ್ಕೊಳ್ಳಿಲ್ಲ. ನಾನು ಶಾಪಿಂಗೂ ಸರಿಯಾಗಿ ಮಾಡ್ಕೊಂಡಿಲ್ಲ. ನಂದು ಬಟ್ಟೆ ಏನಿದೆ ತಗೊಂಡು ಹೋಗಿದ್ದೀನಿ ಒಳಗಡೆ. ನಂತರ ಏನಾಯಿತು, ನನಗೆ ನೋಡಿನೂ ಗೊತ್ತಿಲ್ಲ ಬಿಗ್ ಬಾಸ್, ನನಗೆ ಕೇಳಿನೂ ಗೊತ್ತಿಲ್ಲ. ಹೀಗಿರಬೇಕು, ಹೀಗೀಗ ಆಡಬೇಕು, ಹೀಗೆ ಮಾಡಿದ್ರೆ ಜನಗಳಿಗೆ ಇಷ್ಟ ಆಗುತ್ತೆ, ಹೀಗೆ ಮಾಡಿದ್ರೆ ನನಗೇನೂ ಗೊತ್ತಿಲ್ಲ. ನಮ್ಮಮ್ಮ ಹೇಳಿರೋದೊಂದು ಇಷ್ಟು, ಅಲ್ಲಿ ಕಿಚ್ಚನ ಚಪ್ಪಾಳೆ ನೀನು ತಗೊಳ್ಬೇಕು ಕಣೋ ನೀನು ಅಂತ. ಕಿಚ್ಚನ ಚಪ್ಪಾಳೆ ಅದಕ್ಕೆ ತುಂಬ ವೆಯ್ಟ್ ಇದೆ, ನೀನೊಂದು ತಗೊಳ್ಬೇಕು ಕಿಚ್ಚನ ಚಪ್ಪಾಳೆ. ಆಯ್ತಮ್ಮ, ಬಂದೆ. ಅಲ್ಲಿ ಹೋದ ನಂತರ ನಾನಲ್ಲಿ ಹೋಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಬೇಕಾಯಿತು. ಇಲ್ಲಿ ಹೇಗೆ ಆಟಗಳು ಹೋಗ್ತಾ ಇದೆ, ಏನು ರಿಯಾಲಿಟಿ ಶೋ ಅಂದಾಗ ನಮಗೊಂದು ತಲೆಯಲ್ಲಿರುತ್ತೆ ನಾನು ಎಲ್ಲದರಲ್ಲೂ ಬೆಸ್ಟ್ ಇರಬೇಕು ಅಂತ. ಆ್ಯಂಡ್ ಐ ವಾಸ್. ನಿಮ್ಮದು ಅಲ್ಲಿಂದ ಬಿಗ್ ಬಾಸ್ ಕಳಿಸೋ ಸರ್ಕ್ಯುಲರ್ ಓದೋದ್ರಿಂದ ಹಿಡಿದು ಮನೇನ ಇಟ್ಕೊಳ್ಳೋದಾಗಲಿ, ಅಥವಾ ನನ್ನ ಟಾಸ್ಕ್ಗಳಾಗಲಿ, ಅಥವಾ ಕಲ್ಚರಲ್ ಆಗಲಿ, ಯಾವುದೇ ಬಂದರೂ ಕೂಡ ನನಗೆ ಐ ವಾಂಟೆಡ್ ಟು ಗಿವ್ ದ ಬೆಸ್ಟ್ ಆ್ಯಂಡ್ ಐ ವಾಸ್ ಗಿವಿಂಗ್ ಮೈ ಬೆಸ್ಟ್. ಮತ್ತು ತುಂಬ ಶ್ರದ್ಧೆಯಿಂದ ಇದ್ದೆ ನಾನು. ಮೀನು, ಮಾಂಸ, ಮೊಟ್ಟೆ ಏನನ್ನೂ ತಿಂತಾ ಇರಲಿಲ್ಲ. ವ್ರತದಲ್ಲಿದ್ದೆ, ಮಡಿಲಿದ್ದೆ. ಸೊ ನಂತರ ಬರ್ತಾ ಎಲ್ಲೋ ನನಗೆ ಅವರು ಏನು ಕರೆಕ್ಷನ್ಸ್ ಹೇಳ್ತಾಯಿದ್ರು, ನಂತರ ಗೊತ್ತಾಗ್ತಾ ಹೋಯಿತು. ಮಧ್ಯದಲ್ಲಿ ಕಾಂಪಿಟೇಷನ್ಗಳು ಹೆಚ್ಚಾದಾಗ ನನಗೆ ಅಂದರೆ ಕೆಲವೊಂದೊಂದು ಸರ್ತಿ ಜಗಳ ಮಾಡೋದಿರುತ್ತೆ, ಕೆಲವು ನೇರವಾಗಿ ಹೇಳೋದೆಲ್ಲ ಕೆಲವು ವಿಚಾರಗಳು ಇರ್ತವೆ. ಇದು ನಾನು ಈ ರೀತಿ ಮಾಡಿದ್ರೆ ನನಗೆ ಗೊತ್ತಿರಲಿಲ್ಲ ಹೊರಗಡೆ ಹೇಗೆ ಕಾಣುತ್ತೆ ಏನು ಅಂತ ಗೊತ್ತಿರಲಿಲ್ಲ. ನನ್ನ ಮನಸ್ಸಲ್ಲಿ ಏನು ಅಂತಂದರೆ, ನಾನು ಜಾಸ್ತಿ ಜಗಳ ಆಡಿದ್ರೆ ಅಥವಾ ಒಂದು ಬೇರೆ ಬೇರೆ ರೀತಿ ಇದ್ದರೆ ನನ್ನ ತಂದೆಗೆ ಇಷ್ಟ ಆಗಲ್ಲ. ನಮ್ಮ ತಂದೆ ತಾಯಿ ತುಂಬ ರಿಪೀಟೆಡ್ ಅವರು. ನಾನು ಜಗಳ ಆಡೋದೆಲ್ಲ ಇಷ್ಟ ಇಲ್ಲ. ಯಾಕಂದರೆ ಕಾಲೇಜ್ ಡೇಸಿಂದ ನನ್ನ ಜಗಳ ನೋಡಿ ಅವ್ರಿಗೆ ಸಾಕಾಗೋಗಿದೆ. ಸೊ ಇನ್ನು ಬೇಡ, ಅವ್ರಿಗೆಲ್ಲ ಬೇಜಾರು ಮಾಡೋದು ಬೇಡ, ಇಂಥ ದೊಡ್ಡ ಶೋ ಅಲ್ಲಿ ಡಿಗ್ನಿಫೈ ಆಗಿ ಆಟಾಡಿ ಬರೋಣ ಅಂತ.
ಆದರೆ ಆಟ ಕಾಂಪಿಟಿಷನ್ ಅಂತ ಬಂದಾಗ ಗೊತ್ತು ಇಟ್ಸ್ ಅ ಕಾಂಪಿಟೇಷನ್, ಅದೊಂದು ಯುದ್ಧ ಅಂತ. ನಂತರ ನಾನು ಹೋಗ್ತೀನಿ ಅಂತಲೂ ಹೇಳಿದ್ದೆ ಮಧ್ಯದಲ್ಲಿ, ಹೌದು, ಬಿಗ್ ಬಾಸ್ ಬಿಟ್ಟು ಹೋಗ್ತೀನಿ ಅಂತ. ಆಗ ಬಿಡಲಿಲ್ಲ ನನ್ನನ್ನು. ಸುದೀಪ್ ಸರ್ ಹೇಳಿದ್ರು, ಚೆನ್ನಾಗಿ ಆಡ್ತಾಯಿದ್ದೀರಿ, ಚೆನ್ನಾಗಿ ಆಡಿ, ಒಳ್ಳೆ ಅವಕಾಶ ಸಿಕ್ಕಿದೆ, ಉಪಯೋಗಿಸ್ಕೊಳ್ಳಿ ಅಂತ. ನಂತರ ತಂದೆದು ಒಂದು ಮೆಸೇಜ್ ಬರುತ್ತೆ, ಚೆನ್ನಾಗಿ ಆಟ ಆಡ್ತಾ ಇದೆಯಾ, ನಿನ್ನ ಹಠ ಗೊತ್ತು, ಬಿಡಬೇಡ ಅಂತ. ತದಾದ ನಂತರ ನನ್ನ ಆಟದ ಶೈಲಿನ ನಾನು ಚೇಂಜ್ ಮಾಡಿಕೊಂಡೆ, ನಮ್ಮ ರಿಯಲ್ ಸ್ಟೈಲಿಗೆ ಬಂದ್ವಿ. ಓಕೆ, ನಂದು ಏನು ಸ್ಟೈಲ್ ಇದೆ, ನಾನು ರಿಯಲ್ ಆಗೇ ಇರಬೇಕಿಲ್ಲಿ, ಬರೋಣ ಆಟಾಡೋಣ ಅಂತ ಅಗ್ರೆಸಿವ್ ಆಗಿ ಹೋದೆ. ಸೊ ಇಂಡಿಯಾ ಅದಾದ ನಂತರ ಒಂದು ಬೇರೆದೇ ಒಂದು ಡೈಮೆನ್ಷನ್ ಸಿಕ್ತು ನನ್ನ ಆಟಕ್ಕೆ, ಜನಗಳು ಪಡೋಕ್ಕೆ ಶುರು ಮಾಡಿದ್ರು. ಸೊ ಹಾಗಾಗಿ ಒಂಟಿ ಸಲಗ, ಒನ್ ಮ್ಯಾನ್ ಆರ್ಮಿ, ಮತ್ತು ನನ್ನ ಜಯ ಮಹಾಕಾಲ್ ಅಂತ ಏನು ಹೇಳ್ತೀನಿ, ಅದು ತುಂಬ ಪ್ರಸಿದ್ಧಿ ಆಯಿತು. ಎಲ್ಲ ಜನಗಳು ಕೊಟ್ಟಿರೋ ಆಶೀರ್ವಾದ ಅಷ್ಟೇ. ಎಸ್. ಹೊರಗಡೆ ಬಂದಮೇಲೆ ಎಲ್ಲಿಗೆಲ್ಲ ಹೋದ್ರಿ, ಯಾರನ್ನೆಲ್ಲ ಮೀಟ್ ಆದ್ರಿ? ಹೊರಗಡೆ ಬಂದ ಮೇಲೆ ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಈ ರೀತಿ ಆಗಿದೆ ಹೊರಗಡೆ ಅಂತ. ನಮಗೆ ಈ ರೀತಿ ಒಂದು ಇಮೇಜ್ ಕ್ರಿಯೇಟ್ ಆಗಿದೆ ಅಂತ ಗೊತ್ತಿರಲಿಲ್ಲ. ಯಾಕಂತಂದರೆ ಅಷ್ಟು ದಿವಸ ಕೂಡ ನಾವೊಂದು ಆ ಬಿಲ್ಡಿಂಗ್ ಒಳಗಡೆ ಲಾಕ್ ಆಗಿರ್ತೀವಿ. ಹೊರಗಡೆ ಏನಾಗ್ತದೆ ಅನ್ನೋದು ಒಂದು ಚಿಕ್ಕ ಸುಳುವು ಕೂಡ ಇರಲ್ಲ, ಅಲ್ಲಿ ಒಂದು ಗಡಿಯಾರ ಕೂಡ ಇಲ್ಲ. ಆ್ಯಂಡ್ ತುಂಬ ಜನ ಹೇಳ್ತಾರೆ ಇದು ಸ್ಕ್ರಿಪ್ಟೆಡ್ ಅಂತ. ನೋ, ಇಟ್ ಈಸ್ ರಿಯಲ್. ಅಲ್ಲಿ ಏನೆಲ್ಲ ನಡೆಯುತ್ತೆ ಅದಷ್ಟು ರಿಯಲ್ಲೇ, ಇಟ್ ಈಸ್ ನಾಟ್ ಸ್ಕ್ರಿಪ್ಟೆಡ್. ನಿಮ್ಮದು ಡಿಸೈನ್, ಗೇಮ್ ಟಾಸ್ಕ್ಗಳನ್ನೇನಿದೆ ಅದು ಮಾತ್ರ ಅವ್ರದ್ದು ಕ್ರಿಯೇಟಿವ್ ಟೀಮ್ ಡಿಸೈನ್ ಮಾಡುತ್ತೆ ಹೊರತು ಬೇರೆದೆಲ್ಲ ಅಲ್ಲಿ ಆ ಗೇಮ್ ಒಳಗಡೆ ನಡೆಯುತ್ತೆ, ಹೊರಗಡೆ ಏನು ನಡೆಯುತ್ತೆ, ಹಿಂದೆ ಮುಂದೆ ಎಲ್ಲವೂ ಸತ್ಯವೇ ಅಲ್ಲಿ. ಸೊ ಹೊರಗಡೆ ಬಂದ ನಂತರ ನಮ್ಮನ್ನು ನಾವೇನು ಧಾರಾವಾಹಿಲಿ ನನ್ನನ್ನು ಒಂದು ರೀತಿ ನೋಡಿದರು ಜನಗಳು, ಒಂದು ಪಾತ್ರವಾಗಿ ನೋಡಿದರು ನನ್ನನ್ನು. ಸೊ ನನಗೆ ಈ ವೇದಿಕೆ, ನಾನು ನಿಜವಾಗ್ಲೂ ಹೇಗೆ ಇದ್ದೀನಿ, ನನ್ನ ವಿಚಾರಗಳೇನು, ನಿಲುವುಗಳೇನು, ನನ್ನ ವ್ಯಕ್ತಿತ್ವ ಏನು, ನನ್ನ ಆ್ಯಕ್ಷನ್ಗೆ ಏನು ಯಾವ ರೀತಿ ರಿಯಾಕ್ಷನ್ಸ್ ಇರುತ್ತೆ, ಅದನ್ನು ತೋರಿಸ್ಕೊಳ್ಳೋ ಒಂದು ಒಳ್ಳೆ ವೇದಿಕೆ ಸಿಕ್ತು. ನಾನು ಅದನ್ನು ತುಂಬ ಪ್ರಾಮಾಣಿಕವಾಗಿ ನಾನು ಅಲ್ಲಿ ಇದ್ದಂಥವನು. ಸೊ ಒಂದು ಜನಾಂಗದ ಒಂದು ಗ್ರೂಪ್ ಆಫ್ ಪೀಪಲ್ ಅವ್ರಿಗೆ ತುಂಬ ಇಷ್ಟ ಆಯಿತು ನನ್ನ ಇದು. ಜನಗಳು ಪ್ರೀತಿ ಕೊಟ್ಟರು ನನ್ನ ಒಂದು ಸ್ಟ್ರೈಟ್ ಫಾರ್ವರ್ಡ್ನೆಸ್ಗಾಗಲಿ ಅಥವಾ ನಾನು ಇದ್ದಂಥ ರೀತಿ. ಹೊರಗಡೆ ಬಂದೆ, ಈಗ ಹಲವಾರು ಕಾರ್ಯಕ್ರಮಗಳಿಗೆ ಅತಿಥಿಯಾಗಿ ಕರೀತಾರೆ, ಹಲವಾರು ಸನ್ಮಾನಗಳು ಆಗ್ತಾಯಿದೆ. ಏನು ನಾನು 30 ವರ್ಷದಿಂದ ಏನು ಕನಸು ಕಂಡಿದ್ದೆ, ಎಲ್ಲೋ ನನ್ಸು ಆದಂಥ ಒಂದು ಅನುಭವ. ದೇವರಿಗೆ ಪ್ರತಿದಿನ ಥ್ಯಾಂಕ್ಸ್ ಹೇಳ್ತೀನಿ ಇದಕ್ಕೆ. ತಂದೆ ತಾಯಿಗೆ ತುಂಬ ಖುಷಿ ಇದೆ. ಅಂದರೆ ಒಂದೊಂದು ಸರ್ತಿ ನಾವು ಕೆಲವೊಂದನ್ನು ಸೋತು ಗೆಲ್ಲಬೇಕಾಗತ್ತೆ. ಬಹುಶಃ ಕಾರ್ಯಕ್ರಮದಲ್ಲಿ ಕಪ್ಪು ಗೆಲ್ಲದಿದ್ರು ನಾನು ಆ ಕಪ್ಪನ್ನು ಬಿಟ್ಟು ತುಂಬ ಬೇರೆ ಬೇರೆದನ್ನು ಗೆದ್ದುಬಿಟ್ಟಿದ್ದೀನಿ. ಸೊ ಆ ಸಂತೋಷ ನನ್ನ ತಂದೆ ತಾಯಿಗಿದೆ. ನನ್ನ ತಂದೆ ತಾಯಿ ಅಂದ್ಕೊಂಡಿರಲಿಲ್ಲ ನಾನೊಂದು 2-3 ವಾರದಲ್ಲಿ ಬರ್ತೀನಿ ಅಂತ ಅಂದ್ಕೊಂಡಿರೋರು, ಅಷ್ಟು ದಿವಸ ಇರ್ತೀನಿ ಅಂತ ಅವ್ರು ಅಂದ್ಕೊಂಡೇ ಇರಲಿಲ್ಲ, ನಾನು ಕೂಡ ಅಂದ್ಕೊಂಡಿರಲಿಲ್ಲ. ಆದರೆ ನನ್ನ ಮಹಾಕಾಲ್, ನನ್ನ ಜನಗಳು ನನ್ನ ವೋಟ್ ಮಾಡಿ ಅಲ್ಲಿ ಇಲ್ಲ ನೀನು ಬೇಕಲ್ಲಿ ಅಂತ ಹೇಳಿ ನಿಲ್ಲಿಸಿ, ಮತ್ತು ನನ್ನ ಏನು ಎಪಿಸೋಡ್ಸ್ ಎಲ್ಲ ಇತ್ತು ತುಂಬ ಎಂಟರ್ಟೈನ್ ಕೂಡ ಆಗಿದ್ದಾರೆ ಜನಗಳು. ನನ್ನ ರಕ್ಷಿತಾ ಜೊತೆ ಆಗಲಿ ಅಥವಾ ಯಾರ ಜೊತೆನೇ ಆಗಲಿ, ಅಶ್ವಿನಿ ಮೇಡಮ್ ಅವ್ರ ಜೊತೆ ಆಗಲಿ, ಅದನ್ನೆಲ್ಲ ತುಂಬ ಇಷ್ಟಪಟ್ಟಿದ್ದಾರೆ. ತುಂಬ ಸಂತೋಷ ಇದ್ರ ಬಗ್ಗೆ. ಮತ್ತು ಹೊರಗಡೆ ಬಂದ ತಕ್ಷಣ ನಾನು ಆಲ್ಮೋಸ್ಟ್ ಎಲ್ಲರೂ ಭೇಟಿಯಾಗಿದ್ದೀನಿ, ಕಾರ್ಯಕ್ರಮಗಳಲ್ಲಿ ಸಿಗ್ತಾ ಇರ್ತೀವಿ, ಆಲ್ಮೋಸ್ಟ್ ಎಲ್ಲರೂ ಭೇಟಿಯಾಗಿದ್ದೀನಿ. ಹೊರಗಡೆ ಕೂಡ ಖುಷಿ ಆಗುತ್ತೆ ಅವ್ರು ಸಿಕ್ಕಿದಾಗ. ಅಂದರೆ ಅಷ್ಟು ದಿವಸ ಒಟ್ಟಿಗೆ ಇದ್ದವ್ರು ನಾವೆಲ್ಲ, ಅದೊಂದು ಅಟ್ಯಾಚ್ಮೆಂಟ್ ಬೆಳೆದಿರುತ್ತೆ. ಅಲ್ಲಿ ಎಷ್ಟೇ ಕಿತ್ತಾಡಲಿ, ನಾವು ಅದೇನೇ ಇರಲಿ, ಆದರೆ ಅಷ್ಟು ದಿವಸ ನಾವು ಎಲ್ಲ ಒಟ್ಟಿಗೆ ಇದ್ದವ್ರು ಆ ಮನೆಯಲ್ಲಿ, ಒಂದು ಲಾಕ್ಡ್ ಒಂದು ಸೀಸ್ ಏರಿಯಾದಲ್ಲಿ. ಸೊ ಅದೊಂದು ನೆನಪುಗಳಲ್ಲಿ ಕಳೆದಂಥ ಕ್ಷಣಗಳು, ನಮ್ಮ ಅತ್ತಿದ್ದು, ನಗಾಡಿದ್ದು, ಕುಣಿದಿದ್ದು, ಜಗಳಾಡಿದ್ದು, ಇದೆಲ್ಲ ಒಳ್ಳೆ ನೆನಪುಗಳು, ಖುಷಿ ಆಗುತ್ತೆ. ಎಸ್, ಬಿಗ್ ಬಾಸ್ ಮನೆಯನ್ನು ತುಂಬ ಜನ ತುಂಬ ಥರ ಅಂದರೆ ಯೂಸ್ ಮಾಡ್ಕೊಂಡಿದ್ದಾರೆ ಅಥವಾ ಹೊಗಳಿದ್ದಾರೆ, ಖುಷಿ ಪಟ್ಟಿದ್ದಾರೆ, ಎಲ್ಲವೂ ಹೌದು. ಬಟ್ ಡಾಗ್ ಸತೀಶ್ ಅದನ್ನು ತುಂಬ ಡಿಫ್ರೆಂಟಾಗಿ ಯೂಸ್ ಮಾಡ್ಕೊಂಡಿದ್ದಾರೆ, ಫುಲ್ ವೈರಲ್, ತುಂಬ ಫೇಮಸ್. ಡಾಗ್ ಸತೀಶ್ ಬಗ್ಗೆ ಏನು ಹೇಳ್ತೀರಾ? ಇವತ್ತಿನ ಏನಿದೆ ಸೋಷಲ್ ಮೀಡಿಯಾ ಜಗತ್ತೇನಿದೆ ಗೊತ್ತಾ ನಿಮಗೆ, ಬೇರೆ ಬೇರೆ ಟೈಪ್ ವ್ಯೂವರ್ಸ್ ಇದ್ದಾರೆ. ನಮ್ಮ ಪ್ರೇಕ್ಷಕರು ಅಥವಾ ಕಲಾ ಪೋಷಕರು ಅಥವಾ ಏನು ಹೇಳ್ತೀವಿ ನಾವು,
ಅಥವಾ ಬೇರೆ ಬೇರೆ ರೀತಿಯವರು ಬೇರೆ ಬೇರೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ಕೆಲವರಿಗೆ ಕ್ರಿಂಜ್ ಇಷ್ಟ ಆಗುತ್ತೆ, ಕೆಲವ್ರಿಗೆ ಕಾಮಿಡಿ ಇಷ್ಟ ಆಗುತ್ತೆ, ಕೆಲವ್ರಿಗೆ ಆ್ಯಕ್ಷನ್ಸ್ ಇಷ್ಟ ಆಗುತ್ತೆ, ಕೆಲವರಿಗೆ ಲವ್ ಇಷ್ಟ ಆಗುತ್ತೆ, ಕೆಲವರಿಗೆ ಸೆಂಟಿಮೆಂಟಲ್ ಇಮೋಷ್ನಲ್ ಇಷ್ಟ ಆಗುತ್ತೆ, ಹೀಗೆ ಬೇರೆ ಬೇರೆ. ಸೊ ಅವ್ರದ್ದೇ ಒಂದು ಕ್ಯಾಟಗರಿ ಇದೆ, ಅವ್ರನ್ನೇ ಒಂದು ಇಷ್ಟಪಡೋವಂಥದ್ದು. ಅಥವಾ ಅವ್ರು ಈಗ ಏನು ಅವ್ರದ್ದೊಂದು ಏನು ಸ್ಟೈಲ್ ಇದೆ ಅವ್ರದ್ದು. ಅವರು ಹಿ ಈಸ್ ಅ ವೆರಿ ಗುಡ್ ಸೆಲ್ಫ್ ಪ್ರಮೋಟಿಂಗ್ ಗೈ. ಅವರು ಪ್ರಮೋಷನ್ ಆಗಲಿ ಮತ್ತು ಅವ್ರದ್ದೇ ಒಂದು ವಿಧ, ಅವ್ರನ್ನ ಈಗ ಏನು ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ ಅಥವಾ ಅವ್ರನ್ನ ಏನು ಪ್ರಮೋಟ್ ಮಾಡ್ತಾ ಇದ್ದಾರೆ ಅದನ್ನು ಎಂಟರ್ಟೈನ್ಮೆಂಟ್ ಆಗಿ ತಗೊಳ್ಳಿ, ಅಥವಾ ಅವರು ಮಾತಾಡೋ ರೀತಿ ಅದು ಕಾಂಟ್ರವರ್ಸಿಗಳು ಬೇಡ, ಆದರೆ ಅವ್ರು ಏನು ಪೊಟ್ರೆ ಮಾಡ್ತಾ ಇದ್ದಾರೆ ಅದು ಕೆಲವರಿಗೆ ತುಂಬ ಎಂಟರ್ಟೈನ್ ಆಗುತ್ತೆ. ಆಮೇಲೆ ಕೆಲವರು ಕಮೆಂಟ್ಸ್ ಏನು ಮಾಡ್ತಾರೆ ಇದೆಲ್ಲ ಅದು ಅವ್ರಿಗಿನ್ನೂ ಬೂಸ್ಟ್ ಮಾಡುತ್ತೆ. ಅವ್ರು ಅದ್ರ ಜೊತೆ ಹೋಗ್ತಾ ಇದ್ದಾರೆ, ಅದು ಅವರ ಸ್ಟೈಲ್. ಈಗ ನಮ್ಮ ಬೇರೆ ಇವರು ಇದ್ದಾರೆ, ನನ್ನ ಭಾಳ ಆತ್ಮೀಯರು ಕರಿಬಸಪ್ಪ ಅವರು ಸ್ಪೋರ್ಟ್ಸಲ್ಲಿದ್ದಾರೆ, ಎಂಟರ್ಟೈನಿಂಗ್ ಡ್ಯಾನ್ಸ್ ಮಾಡ್ತಾರೆ, ಸ್ಪೋರ್ಟ್ಸ್ ಬಾಡಿ ಬಿಲ್ಡಿಂಗ್ ಇದ್ದಾರೆ. ಸೊ ಅವ್ರದ್ದೇ ಒಂದು ಗ್ರೂಪ್ ಆಫ್ ಫ್ಯಾನ್ಸ್ ಇದ್ದಾರೆ. ಸೊ ಅವ್ರನ್ನೇ ಇಷ್ಟಪಡ್ತಾರೆ. ನಮ್ಮ ಗಿಲ್ಲಿ ಆಗಿರಲಿ, ರಕ್ಷಿತಾ ಅವ್ರದ್ದೊಂದು ಡಿಫ್ರೆಂಟ್ ಸ್ಟೈಲ್ ಇದೆ, ನಮ್ಮದೊಂದು ಬೇರೆ ಸ್ಟೈಲ್ ಇದೆ. ಹಾಗೆ ಒಬ್ಬೊಬ್ರದ್ದು ಒಂದೊಂದು ಬೇರೆ ಬೇರೆ ಸ್ಟೈಲ್ ಇದೆ, ಅವ್ರವ್ರದ್ದು ಪೊಟ್ರೆ ಮಾಡ್ಕೊಂಡಿದ್ದು, ಕ್ಯಾರಿ ಮಾಡಿದ್ದು. ಸೊ ಆ್ಯಂಡ್ ದೇ ಆರ್ ಎಂಜಾಯಿಂಗ್ ವಿತ್ ದೇರ್ ಫ್ಯಾನ್ಸ್ ಅನಿಸುತ್ತೆ. ಇವತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಏನು ಇಟ್ಸ್ ಅ ವೀವರ್ಸ್ ನೋಡ್ತಾರೆ, ಅವರು ಖುಷಿ ಆಯ್ತಾ, ಎಂಡ್ ಆಫ್ ಇಟ್. ಹೌದು. ಬಟ್ ನೀವು ಯಾವ್ದಾದ್ರು ರೀಲ್ ನೋಡಿದ್ದೀರಾ? ಹೀಗೂ ಇದೆ ಅಂತ ಯಾವ ರೀಲ್ ನಿಮ್ಗೆ ಈಗ ನೆನಪಿದೆ? ಯಾವ್ದಾದ್ರು ನೆನಪಿದೆ? ಸತೀಶ್ ಅವ್ರದ್ದು ಬಹುಶಃ ಎಲ್ಲವೂ ಎಪಿಕೆ. ಅವ್ರದ್ದು ಎಲ್ಲವೂ ಎಪಿಕೆ. ಈಸ್ ಯೂನಿಕ್. ಅವ್ರನ್ನ ಹೇಗೆ ಪ್ರಮೋಟ್ ಮಾಡ್ತಾರೆ, ಅವ್ರದ್ದು ಶರ್ಟ್ ಇದ್ದು ಪ್ರೈಸಸ್ ಆಗಲಿ, ಅಥವಾ ಒಂದು ಡಾಗ್ನ ಹೇಗೆ ಅವ್ರು ಬ್ರ್ಯಾಂಡ್ ಮಾಡ್ತಾರೆ, ಅವ್ರು ಹೇಗೆ ಬ್ರ್ಯಾಂಡ್ ಮಾಡ್ಕೊಳ್ತಾರೆ, ಅವ್ರ ಗ್ಲಾಸ್ ಬಗ್ಗೆ ಅವರ ಪ್ರತಿಯೊಂದಕ್ಕೆ ಅಪ್ರೋಚ್ ಮಾಡೋದು ಈಸ್ ಡಿಫ್ರೆಂಟ್. ಆ್ಯಂಡ್ ಪೀಪಲ್ ಆರ್ ಲೈಕಿಂಗ್ ಇಟ್. ಏನೇ ಅನ್ನಲಿ, ಎಂಡ್ ಆಫ್ ದ ಡೇ ಜನಗಳು ಇಷ್ಟಪಡೋದೇ ಇಂಥದ್ದನ್ನ. ಕಮೆಂಟ್ಸ್ ಆಗಲಿ ಏನೇ ಆಗಲಿ, ಆದರೆ ನೋಡೋಕ್ಕೆ ಇಷ್ಟಪಡೋದೇ ಇಂಥದ್ದನ್ನೇ. ಸೊ ಅದು ಅವ್ರಿಗೆ ಗೊತ್ತು, ಸತೀಶ್ ಅವ್ರಿಗೆ ಗೊತ್ತು. ಸೊ ಈಸ್ ಎಂಟರ್ಟೈನಿಂಗ್ ಪೀಪಲ್. ಅಷ್ಟೇ. ನೀವು ಸಿಕ್ತಾಗ ಕೇಳಿದ್ರೆ ನೀವೆಲ್ಲ ಹೇಳೋದು ಸತ್ಯನೇನಾ ಅಂತ? ಇಲ್ಲ, ಒಟ್ಟಿಗೆ ಇದ್ದವನಲ್ಲ, ನಾವೊಂದು ಬೇರೆ ಬಾಂಡ್ ಶೇರ್ ಮಾಡ್ಕೊಳ್ತೀವಿ. ಕೆಲವು ವಿಚಾರಗಳನ್ನು ಹೇಳ್ಕೋತಾರೆ, ನಾವು ಕೇಳ್ತೀವಿ. ನನಗೆ ತುಂಬ ಆತ್ಮೀಯರು ಅಂತ ಯಾರು, ನಾನು ಸ್ವಲ್ಪ ಪ್ರೈವೇಟ್ ವ್ಯಕ್ತಿ, ನಾನು ತುಂಬ ರಿಸರ್ವ್, ನಾನು ಸ್ವಲ್ಪ ಒಬ್ಬನೇ ಇರೋದು ಜಾಸ್ತಿ. ಏನೂ ಇಲ್ಲ ಅಂತಂದರೆ ನನ್ನ ಪಾಡಿಗೆ ನಾನು ಒಬ್ಬನೇ ಮನೇಲಿ ರೂಮಲ್ಲಿ ಇರ್ತೀನಿ, ಹೊರತು ಯಾವುದೋ ಕಾರ್ಯಕ್ರಮಕ್ಕೆ ಹೋಗ್ತೀನಿ, ಭೇಟಿಯಾಗಿ ಬರ್ತೀನಿ. ಸೊ ಒಡನಾಟಗಳು ಭಾಳ ಕಡಿಮೆ. ನಂದು ಏನಿದ್ರೂ ಒಡನಾಟ ನನ್ನ ತಾಯಿ ಮತ್ತು ತಂದೆ ಜೊತೆ ಜಾಸ್ತಿ, ತಾಯಿ ತಂದೆ ಜೊತೆ ಜಾಸ್ತಿ. ಸೊ ಅದನ್ನು ಬಿಟ್ಟು ಯಾರು ಅಷ್ಟು ನನಗೆ ಇದಿಲ್ಲ. ಸೊ ಸಿಕ್ಕಿದಾಗ ಏನು ಕೆಲವು ವಿಚಾರಗಳ ಬಗ್ಗೆ ಮಾತಾಡ್ತೀವಿ ಹೊರತು ಜಾಸ್ತಿ ಏನಿಲ್ಲ. ಗಿಲ್ಲಿ ಸಿಕ್ಕಿದ್ರೆ ನಿಮಗೆ? ಗಿಲ್ಲಿ ಕಾರ್ಯಕ್ರಮಗಳಲ್ಲಿ ಯಾವುದೂ ಸಿಗಲಿಲ್ಲ, ಬಟ್ ಒಂದು 2 ಸರ್ತಿ ಫೋನಲ್ಲಿ ಮಾತುಕತೆ ಆಗಿತ್ತು ನಂದು ಅವ್ರದ್ದು. ಹೌದು, ರೀಸೆಂಟಾಗಿನೂ ಎಲ್ಲೋ ಕಾರ್ಯಕ್ರಮಕ್ಕೆ ಹೋಗಿದ್ದ ಅವನು. ಬರ್ತಾ ಶನಿವಾರ ಬರ್ತೀನಿ ನಾನು ಬೆಂಗಳೂರಿಗೆ, ಸಿಗೋಣ, ಪಾರ್ಟಿ ಮಾಡೋಣ ಅಂತ ಹೇಳಿದ್ದ. ಇನ್ನೂವರೆಗೆ ಫೋನ್ ಬಂದಿಲ್ಲ, ಬೆಂಗಳೂರು ಬಂದಿದ್ದ. ಈಗ ಈ ವಿಡಿಯೋ ನೋಡಿ ನೆಕ್ಸ್ಟ್ ಫೋನ್ ಮಾಡಿದ್ರು ಮಾಡ್ಬೋದು. ಹಾಗಾಗಿ ಫೋನ್ ಕಾಲ್ ಮಾಡಿದ್ದ ನನಗೆ. ಜಸ್ಟ್ 1 ವೀಕ್ ಆಯ್ತು ಅಷ್ಟೇ. ಓಕೆ, ಅಂದ್ರೆ ಈಗ ಫುಲ್ ಬ್ಯುಸಿ ಇದ್ದಾರೆ ಅನ್ಸುತ್ತೆ. ಹೌದು, ಕಾರ್ಯಕ್ರಮಗಳಲ್ಲಿ ಇರ್ತಾರಲ್ಲ. ಈಸ್ ಎಂಟರ್ಟೈನ್ಡ್ ಪೀಪಲ್. ಸೊ ಜನಗಳು ಇಷ್ಟಪಟ್ಟಿದ್ದಾರೆ, ಅವನಿಗೆ ತುಂಬ ಪ್ರೀತಿ ಸಿಕ್ಕಿದೆ. ಅವನ ಸ್ಕಿಲ್ಸ್ ಏನಿತ್ತು, ಅವನ ಒಂದು ಪ್ಯಾಟ್ರನ್ ಏನಿತ್ತು, ಅವರು ಬಿಗ್ ಬಾಸಲ್ಲಿ ಅವನು ಆಡಿದಂಥ ರೀತಿ. ಸೊ ಜನಗಳು ಇಷ್ಟಪಟ್ಟಿದ್ದಾರೆ. ಅವನು ಬ್ಯುಸಿ ಇದ್ದಾನೆ. ನಮ್ಮ ರಕ್ಷಿತಾನು ಸಿಕ್ಕಿದ್ರು ಮೊನ್ನೆ. ನಾವು ಅದನ್ನೊಂದು ವಿಡಿಯೋ ನೋಡಿದ್ವಿ, ಬಿಗ್ ಬಾಸ್ ಮನೇಲಿ ಹೆಂಗೆ ಕಿತ್ತಾಡ್ತಿದ್ರು. ಈ ವಿಡಿಯೋದಲ್ಲಿ ಎಷ್ಟು ಕ್ಲೋಸ್ ಇದಾರಲ್ಲ ಹೆಂಗೆ ಅಂತ ನಾನು ಅದನ್ನೇ ಹೇಳಿದ್ದು. ನಿಮಗೆ ಹೊರಗಡೆ ಬಂದಾಗ ಗೊತ್ತಾಗುತ್ತೆ. ಏನೇ ಇರಲಿ, ಕೆಲವೊಂದೊಂದು ಸರ್ತಿ ಡಿಸ್ಟೆನ್ಸ್ ಏನು ಮಾಡುತ್ತೆ ಗೊತ್ತಾ, ಈ ಒಳ್ಳೆ ಟೈಮ್ಗಳನ್ನು ನೆನಪಿಸುತ್ತೆ. ಮತ್ತು ಈ ಬಿಗ್ ಬಾಸ್ ಅನ್ನೋದು ಮತ್ತೆ ಬರೋವಂಥದ್ದಲ್ಲ ಜೀವನದಲ್ಲಿ. ಅದು ಒಂದೊಂದು ಸರ್ತಿ ನಮಗೆ ನೋಡಿದಾಗ ಈ ಕೈ ನೆನಪೆಲ್ಲ ಮರ್ತೋಗ್ಬಿಟ್ಟು ಒಳ್ಳೆ ನೆನಪುಗಳು ಬಂದು ಕಣ್ಣು ಒದ್ದೆ ಆಗುತ್ತೆ. ಏನಾಗಿರಲಿ, ನಾವೆಲ್ಲ ಒಟ್ಟಿಗೆ ಇದ್ದವರಲ್ಲಿ, ಅಲ್ಲಿ ಬದುಕಿದ್ದೀವಿ ನಾವೆಲ್ಲ ಬದುಕಿರೋಂಥ ಸ್ಥಳ ಅಲ್ಲಿ.
ಆಟ ಆಡಿದ್ದೀವಿ, ಕೆಸರಲ್ಲಿ, ಅದರಲ್ಲಿ ಇದರಲ್ಲಿ ಏನೇನೆಲ್ಲ ಮಾಡ್ಬೋದು ಎಲ್ಲ ಮಾಡಿದ್ದೀವಿ ನಾವು ಆ ಮನೆ ಒಳಗಡೆ. ಸೊ ಅದೆಲ್ಲ ಒಳ್ಳೆ ನೆನಪುಗಳು. ಸೊ ಹಾಗಾಗಿ ಅದು ಯಾವಾಗಲೂ ಇಲ್ಲಿರುತ್ತೆ, ಬದುಕಿರೋವರೆಗೂ ಅದು ಇಲ್ಲಿರುತ್ತೆ. ಸೊ ಮತ್ತು ನಮ್ಮ ಜೊತೆ ಇದ್ದಂಥ ಕಂಟೆಸ್ಟೆಂಟ್ ಅವ್ರನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ ಯಾವಾಗ. ಹೌದು ಹೌದು.